ನಂಜನಗೂಡು ಐತಿಹಾಸಿಕ ಶ್ರೀಕಂಠೇಶ್ವರ ಸ್ವಾಮಿ ದೊಡ್ಡ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾಗಿರುವ ಗರಳಪುರಿ ಉತ್ಸವದ ಪ್ರಯುಕ್ತ ನಗರದ ಪ್ರವಾಸಿ ಮಂದಿರದಲ್ಲಿ ಚಿತ್ರಕಲಾ ಸ್ಪರ್ಧೆ ಹಾಗೂ ನೂತನವಾಗಿ ನಿರ್ಮಿಸಲಾದ ಸಸ್ಯ ಕಾಶಿಯನ್ನ ಶಾಸಕ ದರ್ಶನ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಮ್ಮ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಾಯಿ ಚಿತ್ರಕಲೆ ಕಲಿಸುತ್ತಿದ್ದರು ಎಂದು ನೆನಪಿಸಿಕೊಂಡ ಅವರು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ತಮ್ಮನ್ನ ಕರೆದುಕೊಂಡು ಹೋಗುತ್ತಿದ್ದರು ಎಂದಿದ್ದಾರೆ. ಕಾರ್ಯಕ್ರಮವನ್ನ ನೋಡುತ್ತಿದ್ದರೆ ಬಾಲ್ಯದ ದಿನಗಳು ಕಣ್ಣೆದುರು ಬಂದಂತೆ ಭಾಸವಾಗುತ್ತಿದೆ ಎಂದು ಹೇಳಿದ ಶಾಸಕರು ಮಕ್ಕಳಲ್ಲಿ ಸ್ಪರ್ಧಾ ಮನೋಭಾವನೆ ಮುಖ್ಯ, ಸೋಲು ಗೆಲುವು ಮುಖ್ಯವಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳ ಚಿತ್ರಕಲೆಗಳನ್ನ ಉತ್ತಮವಾದದ್ದನ್ನ ಆಯ್ಕೆ ಮಾಡಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ, ಶಾಸಕ ದರ್ಶನ್ ಅವರು ನಂಜನಗೂಡಿನಲ್ಲಿ ಈ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದಾರೆ ಎಂದು ಶ್ಲಾಘಿಸಿದ್ದಾರೆ. ಶಿಕ್ಷಣದ ಜೊತೆಗೆ ಕ್ರೀಡೆ, ಕಲೆ, ಯೋಗ, ಜಾನಪದ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನ ಏರ್ಪಡಿಸಿರುವುದು ಶ್ಲಾಘನೀಯ ಎಂದರು. ಒಂದು ಚಿತ್ರ 100 ಪದಗಳಿಗೆ ಸಮಾನಾಗಿದೆ, ಅದರಲ್ಲಿ ಅಪಾರ ಶಕ್ತಿ ಇದೆ ಎಂದು ಬಣ್ಣಿಸಿದ ಅವರು ಶಾಸಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದು ಸಂತಸದ ವಿಷಯ ಎಂದರು. ಮಕ್ಕಳು ಒಳ್ಳೆಯ ಭಾವನೆಗಳನ್ನ ಬೆಳೆಸಿಕೊಳ್ಳಬೇಕು ಮತ್ತು ಶಿಕ್ಷಣದ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಾತುಗಳನ್ನ ಉಲ್ಲೇಖಿಸಿದ ರಾಹುಲ್ ಜಾರಕಿಹೊಳಿ, ಇಂದಿನ ಯುವಕರು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಇದೇ ವೇಳೆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೆ ಯೂತ್ ಕಾಂಗ್ರೆಸ್ ಮೈಸೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಚಂದನ್ ಗೌಡ ಅವರು ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನ ವಿತರಿಸಿದರು. ನೀವೆಲ್ಲ ಯೂಸ್ ಮಾಡ್ತೀರಾ ಕ್ಯಾಮ್ಲಿನ್ ಕಂಪ್ನಿ ಇದೆ, ನೀವೆಲ್ಲ ಯೂಸ್ ಮಾಡ್ತೀರಾ ಕ್ಯಾಮ್ಲಿನ್ ಅವ್ರದ್ದು ಕೂಡ ಪ್ರತಿ ವರ್ಷ ಅವ್ರದ್ದು ಕಾಂಟೆಸ್ಟ್ ಇರೋದು. ನೀವು ಪರ್ಚೇಸ್ ಮಾಡೋದ್ರಿಂದ ಅದರಲ್ಲಿ ಒಂದು ಫಾರ್ಮ್ ಬರೋದು, ಆ ಫಾರ್ಮ್ ಫಿಲ್ ಮಾಡಿ ಕಾಂಪಿಟೇಷನಲ್ಲಿ ನಾವು ಭಾಗವಹಿಸಬಹುದಾಗಿದೆ. ಇಂಥ ಹಲವಾರು ಕಾಂಪಿಟೇಷನ್ಸ್ನಲ್ಲಿ ನಾವು ಕೂಡ ಚಿಕ್ಕಂದ್ರಿಂದ ಭಾಗವಹಿಸ್ಕೊಂಡು ಬರ್ತಾ ಇದ್ದೀವಿ. 1ನೇ ಕ್ಲಾಸ್ ಮೇಲೆ ನಮಗೆ ಅಭ್ಯಾಸವನ್ನು ಮಾಡಿಸಿರೋದು. ನಾನು 2018 ಕೂಡ ಪೇಂಟಿಂಗ್ ಮಾಡ್ತಾ ಇದ್ದೆ. ಈಗ ಪೇಂಟಿಂಗು ಮಾಡಲಿಕ್ಕೆ ಟೈಮ್ ಆಗ್ತಾ ಇಲ್ಲ. ಹಿಂದೆ ಕೂಡ ಸಾಕಷ್ಟು ಪೇಂಟಿಂಗನ್ನು ನಮ್ಮ ಮನೆಯಲ್ಲಿ ಮಾಡ್ತಾ ಇದ್ದೆ. ಅದು ಈಗ ರಾಜಕೀಯ ಮತ್ತು ಜನಸೇವೆ ಬಂದ ಮೇಲೆ ಈಗ ನಮಗೆ ಸಾಕಷ್ಟು ಒತ್ತಡ ಇರೋದ್ರಿಂದ ಈಗ ಟೈಮ್ ಆಗ್ತಾ ಇಲ್ಲ. ಆದರೂ ಕೂಡ ಇವತ್ತನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ತಾವೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ, ತುಂಬ ಖುಷಿಯಿಂದ ತಾವೆಲ್ಲರೂ ಭಾಗವಹಿಸ್ತಾ ಇದ್ರಿ. ಜೊತೆಗೆ ಪೋಷಕರೆಲ್ಲರೂ ಕೂಡ ನಿಮ್ಮ ಏನು ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಇತ್ತು ಅದನ್ನು ನೋಡಿ ಸಾಕಷ್ಟು ಖುಷಿ ಪಟ್ಟರು, ಸಾಕಷ್ಟು ಪ್ರೌಡ್ ಫೀಲ್ ಮಾಡ್ತಾಯಿದ್ರು. ಅದು ನಮಗೆ ತುಂಬ ಖುಷಿ ತರ್ತದೆ. ನಮಗೆ ನಮ್ಮ ಬಾಲ್ಯದ ಜೀವನವನ್ನು ನೆನಪಾಕುವಂಥ ಕೆಲಸ ಇವತ್ತಾಯ್ತು. ಅದರಿಂದ ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ನಮಸ್ಕಾರನ ವೇದಿಕೆ ಮುಖಾಂತರ ಹೇಳ್ತಾ, ಇವತ್ತು ವಿಶೇಷವಾದಂಥ ಕಾರ್ಯಕ್ರಮವನ್ನು ಒಂದು ಗರಳಪುರಿ ಉತ್ಸವದ ಹೆಸರನ್ನು ಹೇಳುವ ಮುಖಾಂತರ 9 ದಿನಗಳಿಂದ ಒಂದು ನೂತನ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ದರ್ಶನ್ ಅವರ ನೇತೃತ್ವದಲ್ಲಿ ನಡೀತಾ ಇರೋದು ಭಾಳಷ್ಟು ಒಂದು ಸಂತೋಷದ ವಿಷಯ. ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳಿಗೂ, ವಿಶೇಷವಾಗಿ ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ಈ ಚಿತ್ರಕಲಾ ಮುಖಾಂತರ ಚಿತ್ರ ಪ್ರದರ್ಶನ ಆಗಿರ್ಬೋದು, ಅದ್ರ ಜೊತೆಗೆ ವ್ಯಾಯಾಮ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಅದ್ರ ಜೊತೆಗೆ 9 ದಿವಸದ ಕಾಲ ನಾವು ನೋಡಿದರೆ ಅನೇಕ ಸ್ಪರ್ಧೆಗಳನ್ನ ಇವತ್ತು ಏರ್ಪಾಡು ಮಾಡಿದ್ದಾರೆ. ಬಹುಶಃ ಮುಂಜಾನೆ ಯೋಗ ಸ್ಪರ್ಧೆ ಕೂಡ ಅವರು ಇಟ್ಟಿದ್ದರು. ಅದ್ರ ಜೊತೆಗೆ ಬರುವಂಥ ದಿನಗಳಲ್ಲಿ ಜಾನಪದ ಆಗಿರ್ಬೋದು, ವಚನ ಮಂಟಪದ ಸ್ಪರ್ಧೆ ಆಗಿರ್ಬೋದು, ವೇಷಭೂಷಣ ಆಗಿರ್ಬೋದು, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅವ್ರ ನೇತೃತ್ವದಲ್ಲಿ ನಡೀತಾ ಇರೋದು ಒಂದು ಸಂತೋಷದ ವಿಷಯ ಅಂತ ಹೇಳ್ತಾ, ಸದ್ಯಕ್ಕಿಷ್ಟೇ ಸುದ್ದಿ. ಮತ್ತಷ್ಟು ಮೊಗದಷ್ಟು ಸುದ್ದಿಗಾಗಿ